ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹಂಗೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ನೋಡೋಣ ಹೆಂಗಿರುತ್ತೆ ಅಂತ. ಸಿರಿ ಹಾಯ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮಮ್ಮಿ ಬೆಳಗ್ಗೆ ಬೆಳಗ್ಗೆ ಗುಮ್ಮ ಬರ್ತಾ ನಿಂಗೆ? ಬರ್ತೈತಿ. ಎಲ್ಲಿ ಬರ್ತೈತಿ? ಅಲ್ಲಿ ಬರ್ತೈತಿ. ಎಲ್ಲಿ? ಮೇಲೆ? ಅಯ್ಯೋ ಇಲ್ಲ ಊಟ ಹಾಗೆ ಊಟ ಹೆಂಗೆ ಹಾರ್ತದ? ನೀ ತೋರ್ಸು ಹೆಂಗೆ ಜಂಪ್ ಮಾಡ್ತದೆ. ಹಾಗೆ ಊಟ ಹಾಗೆ ಓ ಅಲ್ಲಿ ಹೋದನ. ಸರಿ ರೋಲ್ ರೋಲ್ ಮಾಡಮ್ಮ. ಹಾಂ ಹ್ಞೂ ಹ್ಞೂ ಈಗ ನಿಂಗೆ ಏನು ಬೇಕು? ಇಡ್ಲಿ 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 ನಾಳೆ. ಇವತ್ತೇನು ಬೇಕು? ಮೊಮ್ಮ ಬೇಕಾ? ಚಿತ್ರಾನ್ನ ಬೇಕಾ? ಚಿತ್ರಾನ್ನ ಮೊಮ್ಮ ಮಾಡಲಿ? ಓಕೆ ಡನ್. ಹ್ಞೂ ಹ್ಞೂ ಮೊಮ್ಮ ಹೋಗಲಿ. ಇವತ್ತು ನಮ್ಮ ಮನೆ ಒಳಗೆ ನಾಷ್ಟ ಚಿತ್ರಾನ್ನ ರೀ. ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಣ್ಣು ಇದನ್ನೆಲ್ಲ ಹಿಂಗೆ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆಗೆ ಶೇಂಗಾ ಕಾಳು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡೇನಿ. ಕಡಿಮೆ ಉರಿ ಇಟ್ಕೊಳ್ರಿ. ಆಮೇಲೆ ಈರುಳ್ಳಿ ಹಾಕಿ ಅದು ಹಸಿ ವಾಸನೆ ಹೋಗೋಲ್ಲಿವರೆಗೂ ಫ್ರೈ ಮಾಡಬೇಕು. ನಂತರ ಹಸಿಮೆಣ್ಸಿನ್ಕಾಯಿನೂ ಅಂತಾರೆ, ಹಸಿಮೆಣ್ಸಿನ್ಕಾಯಿನೂ ಅಂತಾರೆ. ಸರಿಯಾಗಿ ಬೇಯಬೇಕು. ಅದು ಈರುಳ್ಳಿ ಬೇಯಲಿಲ್ಲ ಅಂದರೆ ಒಂಥರ ಸ್ಮೆಲ್, ಆಮೇಲೆ ಕರ ಅನ್ನೋದು ಬಾಯಿ ಒಳಗೆ ಅಂತದ್ದು. ಆಮೇಲೆ ಟೊಮೊಟೊ ಎಣ್ಣೆ ಹಾಕಿ ಅದು ಟೊಮೊಟೊ ಎಣ್ಣೆ ಸ್ವಲ್ಪ ಬೇಯೋವರೆಗೂ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಸ್ಮೆಲ್ ಬರ್ತೈತೆ ಅದು. ಅದಕ್ಕೋಸ್ಕರನೇ ಸರಿಯಾಗಿ ಬೆಂದ್ರೆ ಮಾತ್ರ ತಿನ್ನೋಕೆ ಟೇಸ್ಟ್ ಇರ್ತೈತಿ. ಕೊತ್ತಂಬರಿನ ಲಾಸ್ಟಿಗೆ ಹಾಕ್ರಿ, ಅಂದರೆ ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಾಂದರೆ ಎಲ್ಲ ಬಾಡಿರೋ ಥರ ಕಾಣಿಸ್ಬಿಡ್ತೈತಿ. ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಲ್ಲ, ಇಷ್ಟ ಸಿಂಪಲ್ಲಾಗಿ ಹಾಕ್ತೀನಿ. ಬೇರೆ ಬೇರೆ ಥರನೂ ಮಾಡ್ತಾರೆ, ಆದರೆ ನಾನು ಮಾಡೋದು ಈ ಥರ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ರೀ. ಆಮೇಲೆ ನಿಮ್ಮ ಕಡೆ ಯಾವ್ದು ಇರ್ತೈತೆ ಅದು, ಇದೇ ಮಸಾಲೆ ಅಂತಲ್ಲ, ಯಾವ ಮಸಾಲೆ ಇರ್ತೈತೋ ಅದೊಂದು ಸ್ವಲ್ಪ ಟೇಸ್ಟಿಗೋಸ್ಕರ ಮಸಾಲೆ ಹಾಕ್ಕೊಳ್ರಿ. MTR ಆಗಲಿ, ಚಿಕನ್ ಮಸಾಲ ಆಗಲಿ, ಯಾವುದೇ ಆಗಲಿ ಒಂದು ಸ್ವಲ್ಪ ಅದೊಂದು ಫ್ಲೇವರಿಗೋಸ್ಕರ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ರೆಡಿ. ಅನ್ನನ ಇದನ್ನ ಮೊದಲು ಈ ಥರ ಎಲ್ಲ ಗಟ್ಟಿ ಇರೋದನ್ನು ಇದು ಮಾಡ್ಕೊಂಡು ಇಟ್ಕೋಬೇಕು ರೀ.
ಇದಕ್ಕೆ ಬಿಸಿ ಅನ್ನನೇ ಬೇಕು ಅಂತೇನಿಲ್ಲ ರೀ, ರಾತ್ರಿ ಅನ್ನನೂ ಇದ್ರೂ ಈ ಥರ ಮಾಡ್ಕೋಬೋದು. ಯಾವುದಾದ್ರೂ ಅನ್ನನ ಟೇಸ್ಟ್ ಇರ್ತೈತಿ. ಈ ಥರ ಎಲ್ಲ ಪೂರ್ತಿ ಕಲಿಸ್ಕೊಂಡು ಅನ್ನ ಗಂಟು ಇದ್ರೆ ಅದನ್ನೆಲ್ಲ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡು ಫುಲ್ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಕ್ವಿಕ್ಕಾಗಿ ಆಗ್ತೈತಿ. ಎಲ್ಲಾದರೂ ಅರ್ಜೆಂಟಿಗೆ ಹೋಗುವಾಗ ಇಲ್ಲ, ಡೈಲಿ ಒಂದೊಂದು ಟಿಫಿನ್ ಮಾಡಲೇಬೇಕು. ಅದ್ರ ಡೈಲಿ ಒಂದ್ರೊಳಗೆ ಇದು ಒಂದು ಈ ಥರ ಕಾಣಿಸ್ತೈತಿ ಫೈನಲ್ ಲುಕ್. ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಆಗಲಿ ಇಲ್ಲ ಶೇಂಗಾ ಚಟ್ನಿ ಆಗಲಿ ಏನಾದರೂ ಹಚ್ಕೊಂಡು ತಿಂದ್ರೆ ಅದರ ಟೇಸ್ಟ್ ಸೂಪರಾಗಿರ್ತೈತಿ. ಚಿತ್ರಾನ್ನ ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.